ಮಧುಗಿರಿಯಲ್ಲಿ ಅಲ್ಲೋಲ ಕಲ್ಲೋಲ ರಾಜಣ್ಣ ವಜಾಗೆ ಮಧುಗಿರಿ ಕ್ಷೇತ್ರದಲ್ಲಿ ಆಕ್ರೋಶ ಸ್ಫೋಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ರಾಜೀನಾಮೆ ಪರ್ವ ಮಧುಗಿರಿಯಲ್ಲಿ ಅಲ್ಲೋಲ ಕಲ್ಲೋಲ ರಾಜಣ್ಣ ವಜಾಗೆ ಮಧುಗಿರಿ ಕ್ಷೇತ್ರದಲ್ಲಿ ಆಕ್ರೋಶ ಸ್ಫೋಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ರಾಜೀನಾಮೆಯ ಪರ್ವ ಮಧುಗಿರಿಯ ಪುರಸಭೆಯ ಸದಸ್ಯತ್ವಕ್ಕೆ ಗಿರಿಜಾ ಮಂಜುನಾಥ್ ರಾಜೀನಾಮೆ ಮಧುಗಿರಿಯ 10ನೇ ವಾರ್ಡ್ ಸದಸ್ಯೆ ಗಿರಿಜಾ ಮಂಜುನಾಥ್ ಇಂದು ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರ ಹೈ ವೋಲ್ಟೇಜ್ ಸಭೆ ಪುರಸಭೆಯ ಕಾಂಗ್ರೆಸ್ನ ಎಲ್ಲ 15 ಮೂರು ಪಕ್ಷಗಳ ಪಕ್ಷೇತರ ಸದಸ್ಯರು ಭಾಗಿ ಕೆಲವೇ ಹೊತ್ತಿನಲ್ಲಿ MNK ಕಲ್ಯಾಣ ಮಂಟಪದಲ್ಲಿ ಸಭೆ. ವೀಕ್ಷಕರಿಗೆ ಏನಾಗುತ್ತೆ, ಒಬ್ಬ ಲೀಡರನ್ನ ಹಚ್ಕೊಂಡು ಸಾಕಷ್ಟು ಜನ ಅವರ ಅಭಿಮಾನಿಗಳಿರ್ತಾರೆ. ಇನ್ನು ರಾಜಣ್ಣ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ರಾಜಣ್ಣ ಅವರು ತಮ್ಮ ಅಭಿಮಾನಿ ಬಳಗವನ್ನು ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ರಾಜಣ್ಣ ಅವರ ರಾಜೀನಾಮೆ ಅಂತ ಹೇಳೋಕ್ಕಾಗಲ್ಲ, ರಾಜೀನಾಮೆ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿರುವಂತಹ ಕಾರಣಕ್ಕಾಗಿ ಅವರ ಅಭಿಮಾನಿಗಳು ಮುನ್ಸ್ಕೊಂಡಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಬೆಳವಣಿಗೆಗಳು ಆಗುತ್ತೆ. ಇನ್ನು ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರ ಹೈ ವೋಲ್ಟೇಜ್ ಸಭೆ ಕೂಡ ಕರೆಯಲಾಗಿದೆ. ಪುರಸಭೆಯ ಕಾಂಗ್ರೆಸ್ನ ಎಲ್ಲ 15 ಹಾಗೆ 3 ಪಕ್ಷೇತರ ಸದಸ್ಯರು ಕೂಡ ಭಾಗಿಯಾಗಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ MNK ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ರಾಜಣ್ಣ ಕಿಕ್ಔಟ್ ಮಧುಗಿರಿಯಲ್ಲಿ ಅಲ್ಲೋಲ ಯಾವುದೋ ಒಂದು ಸಚಿವರನ್ನ ತೆಗೆದುಹಾಕಿಬಿಟ್ರೆ ಅವರನ್ನು ಹೊಂದಿರುವಂತಹ ಅವರ ಜೊತೆ ನಂಟು ಹೊಂದಿರುವಂತಹ ಅಭಿಮಾನಿಗಳು ಸಾಕಷ್ಟು ಜನರಿಗೆ ಬೇಸರ ಆಗತ್ತೆ. ಅದು ವೋಟ್ಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ರಾಜಣ್ಣ ಅವರು ST ಸಮುದಾಯಕ್ಕೆ ಸೇರಿರುವಂತಹ ಮಹಾನ್ ನಾಯಕ. ಅವರು ತಮ್ಮ ಬಳಗವನ್ನು ಹೊಂದಿದ್ದಾರೆ, ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹಿಂಗಾಗ್ಬಿಡುತ್ತೆ ಅಂತಂದ್ರೆ ಅವ್ರಿಗೆ ನೋವಾಗುತ್ತೆ. ಆಗ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅವ್ರ ಜೊತೆ ನಿಂತುಕೊಳ್ತಾರೆ. ಹಿಂಗಾಗಿ ಆ ಒಂದು ಕ್ಷೇತ್ರದಲ್ಲಿರುವಂತಹ ಜನರ ವೋಟು ಈಗ ಕಾಂಗ್ರೆಸ್ ಕೈಗೆ ಸಿಗೋದು ಸ್ವಲ್ಪ ಡೌಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.